ನಮ್ಮನೆ ಹಾಡ್ಬಿಟ್ಟು ಸೊಸೆ ಯಾವ ಕಡೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ಬರಲಿ ಬರಲಿ ಇವತ್ತು. ಹಾಂ, ಮನೆ ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೇನೆ ಈ ಬೆಳಗಾಗಿ ಎದ್ದಿದ ತಕ್ಷಣ ಯಾವುದೋ ಕಡೆ ಹೋಗಿದ್ದಾಳೆ. ಹ್ಞೂ, ಬರಲಿ ಇವತ್ತು ಸರಿಯಾಗಿ ಮಾಡಿಸ್ತೀನಿ. ತಲೆ ಕೆಳಗೆ ಕಟ್ಟಿ ಹಾಕಿ ಶೀಗೆ ಒಡಿ ಹೋಗಿ ಹಾಕಿ ಸರಿಯಾಗಿ ಬುದ್ಧಿ ಕಲಿಸ್ದೆ ಹೋದರೆ ಈಕೆಗೆ ಬುದ್ಧಿ ಬರಂಗೆ ಕಾಣಿಸ್ತಾ ಇಲ್ಲ. ಬಾಯಿ ಮಾತನಾಗ ಹೇಳಿದ್ರೆ ಬೆಳಗಾಗಿ ಎದ್ದಿದ ತಕ್ಷಣ ಹೋಯ್ತದು ಆ ಕಡೆಗೆ ವ್ಯಾನಿಟಿ ಬಾಗ್ ಹಿಡ್ಕೊಂಡು. ಬರಲಿ ಬರಲಿ, ಈಕೆಗೆ ಮನೇಲಿ ವಯಸ್ಸಾದವ್ರು ಇದ್ದಾರೆ ಅಮ್ಮ ಕೊಬ್ಬರಿ ಇಲ್ಲದೆ ಬೆಳಗಾಗಿ ಎದ್ದಿದ ತಕ್ಷಣ ಮುಖ ಮೂತಿ ಮೂರೆ ತೊಳ್ಕೊಂಡು ಹಾಗೆ ಹೋಯ್ತದೆ. ಬೆಳಗಾಗಿ ಎದ್ದು ಕ್ಯಾಮೆ ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ. ಅತ್ತೆ ಅನ್ನೋ ಮುದಿ ಗೂಬೆ ಇದೆ ಇನ್ನು ಬದುಕು ಜೀವಂತವಾಗಿ ಅನ್ನೋ ಭಯ ಭಕ್ತಿ ಏನಾದ್ರು ಹೋಯ್ತಾ? ನಾವೆಲ್ಲ ಏನು ಸೊಸೆಯಾಗಿರ್ಬೇಕಿದ್ರೆ ಹಿಂಗೆ ಮಾಡಿದರೆ ನಮ್ಮ ಅತ್ತೆ ಅಷ್ಟೇ ಬಂಡುಳಿ ತಗೊಂಡು ಬರೇ ಹಂಗೆ ಸರಕ್ 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 ಅಂತ ಎಳಿತಿದ್ಲು. ಇವ್ರಿಗೇನು ಕಬರಿಲ್ಲ. ಅಯ್ಯ, ನಮ್ಮ ಕಾಲದಾಗ ಬೆಳಗಾಗಿ ಕೋಳಿ ಕೂಗೋದ್ರೊಳಗಡೆ ಎದ್ದು ಅಕ್ಕಿ ಬೀಸಿ ದೋಸೆ ಮಾಡಿ ಹಾಕಬೇಕಿತ್ತು. ಬಿಸಿ ಬಿಸಿ ದೋಸೆ. ಅದೇನಾದರೂ ಕೆಳಗಡೆ ಇಳಿಸೋದ್ರೊಳಗಡೆ ಬಂಡಿ ಮೇಲಿಂದ ಕೆಳಗಡೆ ಇಳಿಸೋದ್ರೊಳಗೆ ತಣ್ಣಾಯ್ತಂದ್ರೆ ಮತ್ತೊಂದು ಬರೆ ಬೀಳ್ತಿತ್ತು ಅತ್ತೆ ಕೈಯಿಂದ. ಇವ್ರಿಗೆ ಆ ಥರ ಏನಿಲ್ಲ. ಅಲ್ಲ, ಒಳ್ಕಲ್ಲಲ್ಲಿ ಏನು ಅಕ್ಕಿ ರುಬ್ಬೋದು ಬೇಕಿಲ್ಲಾಗಿತ್ತು, ಮಿಕ್ಸಿಲಿ ಅಕ್ಕಿ ರುಬ್ಬಿ ದೋಸೆ ಮಾಡಿ ಹಾಕಿದ್ರು ಸಾಕಾಗ್ತಿತ್ತು. ಅದು ಮಾಡೋದಿಲ್ಲ ಅಂತಾರೆ ನಮ್ಮನೆದು. ಅಲ್ಲ, ನಾವೆಲ್ಲ ಕೋಳಿ ಕೂಗೋದ್ರ ಒಳಗಡೆ ಹೊಲಕ್ಕೆ ಹೋದರೆ ಇವರು ಕೋಳಿ ಕೂಗೋದ್ರ ಒಳಗಡೆ ಪಾರ್ಲರಿಗೆ ಹೋಗ್ತಾರಲ್ಲ. ಏನು ಹೇಳಬೇಕು ಅಂತೀನಿ. ಅಲ್ಲ, ನಾವು ಕೋಳಿ ಕೂಗೋದ್ರೊಳಗಡೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಸೌದಿ ಒಲೆ ಮೇಲೆ ಅಡುಗೆ ಮಾಡಿ ಬುತ್ತಿ ತಗೊಂಡು ಮನೆ ಇರೋರಿಗೆಲ್ಲ ಬುತ್ತಿ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಿ ಇಟ್ಬಿಟ್ಟು ಕಟ್ಕೊಂಡು ಗಂಡಂಗೆ ಹೊಲಕ್ಕೆ ನಮಗೆ ಕಟ್ಕೊಂಡು ಗಂಡಂಗೆ ಬರೋ ಆಳುಗಳಿಗೆ ಎಲ್ರಿಗೂ ಬುತ್ತಿ ಕಟ್ಕೊಂಡು ಹೋಗ್ಬೇಕಿತ್ತು. ಈಕಿ ನೋಡಿದ್ರೆ ಮನೆಯಲ್ಲಿ ಇರೋರಿಗೇನೆ ಮಾಡೋಕ್ಕಲ್ಲ ಅಂತದೆ, ಇನ್ನು ಹೊಲಕ್ಕೆ ಹೋಗಿ ಬುತ್ತಿ ತಗೊಂಡು ಗಂಟು ಕಟ್ಕೊಂಡು ಹೋಯ್ತದ ಇದು. ಅಯ್ಯೋ, ಕೋಳಿ ಕೂಗೋದ್ರ ಒಳಗಡೆ ಇರಲಿ, ಸೂರ್ಯ ನೆತ್ತಿಗೆ ಬಂದು ತಲೆ ಮೇಲೆ ಬಿಸಿಲು ಶರ್ರ ಅಂತ ಸುಡೋದ್ರೊಳಗಡೆ ಏಳುದಿಲ್ಲ ಅಂತದೆ ಇದು. ಅಲ್ಲ, ಇದ್ದತ್ತೇನ ಅದೇ ಅಲ್ಲಿ ನಮ್ಮ ಬೀದಿ ತಾವ ಅಲ್ಲಿ ಕೊನೆ ಬೀದಿ ತಾವ ಮನೆಯಲ್ಲಿ ಅದೇನೋ ಮದುವೆ ಅಂತ ನಾಳೆಯಿಂದ. ಅದಕ್ಕೆ ಇವತ್ತು ಈ ನಮ್ಮನೆ ಸೊಸೆ ಹೋಗವಳೆ ಅದೇನ ಪಾರ್ಲರ್ಗೆ ಅಂತ ಬಣ್ಣ ಬಡ್ಕೊಳಕ್ಕೆ. ಅಲ್ಲ, ಈಕಿಗೆ ಏನು ಹೇಳ್ಬೇಕು? ಬೆಳಗಾಗಿದ್ದು ಮುಖ ತೊಳೆದು ದೇವ್ರಿಗೆ ನಮಸ್ಕಾರ ಮಾಡಲ್ಲ ಅಂತದೆ, ಹಸುವಿಗೆ ಒಂದು ತುತ್ತು ಗೊಗ್ರಸ್ ಕೊಡೋದಿಲ್ಲ ಅಂತದೆ. ಈಕೆ ಹೋಗಿ ಹಲ್ಲು ಸೆಳಿಗೆ ಹೋದ್ರೂ ಮೇಕಪ್ನಾಗ ಬಣ್ಣ ಬಡ್ಕೊ ಬಂದ್ಕೊಂಡು ಇವ್ರು ಕೂರ್ತಾರಲ್ಲ. ಬರಲಿ ಬರಲಿ ಇವತ್ತು ಬರೋ ಗಂಟ ಈ ಬಾವಿ ಕಟ್ಟೆ ಮೇಲಿಂದ ಎದ್ದು ಹೋಗೋ ಮನುಷ್ಯಳ ಅಲ್ಲ ನಾನಿವತ್ತು. ಎಲ್ಲ ಈ ಹಡ್ಬಿಟ್ಟು ಸೊಸಿ ಬರೋಂಗೆ ಕಾಣಿಸ್ತಾ ಇಲ್ಲಲ್ಲಪ್ಪ. ಬಾವಿ ಕಟ್ಟೆಯಾಗ ಕೂತ್ 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 ನನ್ನ ಮುಕಳಿನ ಊರಿ ಬೀಳಕ್ಕೆ ಶುರುವಾಯಿತು. ಇದು ಯಾಕೆ ಸರಿ ಕಾಣಂಗಿಲ್ಲ. ಅಲ್ಲೇ ಪಕ್ಕಕ್ಕೆ ಹೋಗಿ ಕೂತ್ಕೊತೀನಿ. ಅಲ್ಲ, ಈಗಿನ ಕಾಲದ ಹೆಣ್ಮಕ್ಳು ಬುದ್ಧಿ ಅದು ಎಂಥದ್ದು ಅಂತೀನಿ. ಹೆಂಗೆ ಇರಲಿ ಆ ಮುಖಕ್ಕೆ ಬಣ್ಣ ಹಚ್ಚಿ ಡೌಲತ್ ತೋರಿಸ್ತಾರಲ್ಲ. ಇದೇನು ಹುಳ್ಳಿ ಅಂದ್ಕೊಂಡವಳ ನನ್ನ ಸೊಸೆ ಅಂತೂ ದಿಲ್ಲಿ ಅಂದ್ಕೊಂಡವಳ ಅಂತನೂ ಗೊತ್ತಾಗ್ತಾ ಇಲ್ಲಲ್ಲ. ಕ್ಯಾಮೆಗೆ ಹೋಗೋ ಗಂಡಂಗೆ ಊಟ ಕಟ್ಕೊಟ್ಬಿಟ್ಟು ಒಂದು ಕಾಫಿನ ಟೀನ ಅಂತ ಮಾಡಿಕೊಟ್ಬಿಟ್ಟು ಚೆನ್ನಾಗೆ ಕಳಿಸ್ಬೇಕು ಅನ್ನೋ ಕೊಬ್ಬರಿಲ್ಲದ ಇಕ್ಕಿಗೆ ಹಸುವಿನ ಮೈ ತೊಳಸಿ ಗಂಜಲ ಕೊಟ್ಟು ಹಸಿ ಮೇವು ತಂದು ಹಾಕೋದು ಆಮೇಲೆ ಆಯಿತು. ಏನೋ ತಿಂಡಿನ ಬಂಡಿನ ಆದರೂ ಮಾಡಿ ಹಾಕ್ಬಿಟ್ರೆ ಅದೇ ನನ್ನ ಪುಣ್ಯ ಅಂತ ಅಂದ್ಕೊಂಡಿದ್ರೆ ಅದನ್ನೂ ಮಾಡಲ್ಲ ಅಂತಾಳಲ್ಲಪ್ಪ.